ತಹಸೀಲ್ದಾರ್ ಕೊಟ್ಟಿದ್ರೆ ನನ್ನದ್ರ ಕೇಳಬೇಕಿತ್ತು. ನಾನು ಎಲ್ಲಿ ಕೇಳಿದ್ರೆ ನನ್ನ ಕಚೇರಿ ಎಲ್ಲಿ ಸಂಪರ್ಕ ಮಾಡಿದ್ದಾರೆ? ಈ ಹಿಂದೆ ಹಕ್ಕುಪತ್ರಗಳನ್ನು ಕೊಡಬೇಕಾದ್ರೆ ತಹಸೀಲ್ದಾರ್ ಏನ್ ಸಮಸ್ಯೆ ಆಗಿಲ್ಲ. ಇದು ಹೆಂಗೆ ಈಗ ಸಮರ್ಥನೆ ಮಾಡ್ಕೊಳ್ಳಿ, ನಾನು ಕೊಟ್ಟಿದ್ದೆ ನಂತರ ಅಲ್ಲೋಗಿ ಫೋಟೋ ತೆಗೆಸ್ಕೊಂಡಿದ್ದು ಅಂತ ಸಮರ್ಥನೆ ಆಗಲ್ಲ. ಆಯ್ತು, ರಂಗಾಯಣದ ಪುಸ್ತಕ ಇಲ್ಲಿ ಪ್ರಿಂಟ್ ಆಗಿದೆ. ರಂಗಾಯಣದ ಪುಸ್ತಕ ಪ್ರಿಂಟ್ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೆಸರಿದೆಯಾ? ಎಂಪಿ ಹೆಸರಿದೆಯಾ? ಅಂದ್ರೆ ಜಿಲ್ಲಾಡಳಿತಕ್ಕೆ ಏನು ಲಗಾಮ್ ಏನಿಲ್ಲ, ಏನ್ ಬೇಕಾದ್ರೆ ಕೆಲಸ ನಡೀಬಹುದು ಅಂತ ರಂಗಾಯಣದ ಪುಸ್ತಕ ಇಲ್ಲಿ ನಿಮಗೆ ಕೊಡ್ತೀನಿ ನಾನು ಇವತ್ತು. ಯಾರಿದೆ ಬಿಡಿ, ನಂದು ಬಿಡಿ, ನನ್ ಎಂ ಎಲ್ ಎ ಹೆಸರಿಲ್ಲ. ಆಯ್ತು, ಪದೇ ಪದೇ ಈ ರೀತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡ್ತಾ ಇರುವಂತದ್ದು ಒಂದು ನಿರಂತರವಾದಂತ ಪ್ರಕ್ರಿಯೆ ಆಗ್ಬಿಟ್ಟಿದೆ. ನೀವು ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಜಿಲ್ಲಾಧಿಕಾರಿಗಳು CS ಇದನ್ನೆಲ್ಲ ಒಂದ್ ಕಡೆಗೆ ಬಿಗಿ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಇದನ್ನ ಬಿಗಿ ಮಾಡಿದ್ರೆ KDP ಸಭೆಯಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಂತ ಹೇಳುವಂತ ಪರಿಸ್ಥಿತಿ ನಮಗೆ ಬರ್ತಿರ್ಲಿಲ್ಲ. ಇವತ್ತಿನ ಹಕ್ಕುಪತ್ರದ ವಿಷಯವನ್ನ ಕಿರಣ್ ಕೊಡ್ಗೆ ಉಲ್ಲೇಖ ಮಾಡಿದ್ರು. ಹಕ್ಕುಪತ್ರ ನೀವು ಕೊಡಿ, ಹಕ್ಕುಪತ್ರ ಕೊಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ. ಮತ್ತೆ ಹೆಚ್ಚು ಹಕ್ಕುಪತ್ರಗಳನ್ನು ಕೊಡಬೇಕು ಅನ್ನೋದೇ ನಮ್ಮ ಆಗ್ರಹ. ನೀವು ಪ್ರತಿ ತಿಂಗಳು ಬಂದು 100 ಹಕ್ಕುಪತ್ರಗಳನ್ನು ಕೊಡಿ ಅಂತಾನೆ ನಮ್ಮ ಆಗ್ರಹ ಇರೋದು. ಆದ್ರೆ ಹಕ್ಕುಪತ್ರಗಳನ್ನ ಕೊಡ್ಬೇಕಾದ್ರೆ ಸ್ಥಳೀಯ ಶಾಸಕರ ಗಮನಕ್ಕೆ ಏನೂ ಬರೋದಿಲ್ಲ ಅಂತಂದ್ರೆ ನೀವು ಶಾಸಕರು ತಾನೆ, ನಿಮ್ ಕ್ಷೇತ್ರದಲ್ಲಿ ಹಕ್ಕುಪತ್ರ ಕೊಡೋದು ನಿಮ್ಗೆ ಗೊತ್ತೇ ಆಗಲ್ಲ ಅಂತಂದ್ರೆ ನಿಮ್ ಮನಸ್ಸಿಗೆ ಏನ್ ಅನ್ಸುತ್ತೆ? ಇದು ಒಂದು ಕ್ಲಾರಿಟಿ ಆಗ್ಬೇಕು. ಮತ್ತೆ ಸರ್ಕಾರದ ಸುತ್ತೋಲೆ ಬಹಳ ಸ್ಪಷ್ಟವಾಗಿದೆ. ಸರ್ಕಾರದ ಸುತ್ತೋಲಲ್ಲಿ ಏನಿದೆ, ಆ ಸುತ್ತೋಲೆ ಎಲ್ಲ ಓದಲ್ಲ ನಾನು. ಆ ಸುತ್ತೋಲಿನಲ್ಲಿ ಕನ್ನಡ ಕಲ್ಚರ್ ಇವರಿಗೆ ಒಂದು ನೋಟಿಸ್ ಜಾರಿ ಮಾಡಿ, ಮೊದಲು ನೀವು ಅವರಿಗೆ ಒಂದು ನೋಟಿಸ್ ಜಾರಿ ಮಾಡಿ, ಇವ್ರ ಮೇಲೆ ಒಂದು ನೋಟಿಸ್ ಜಾರಿ ಮಾಡಿ. ಬಟ್ ಇದು ಲಾಸ್ಟ್ ನಾನು ಹೇಳ್ತಾ ಇರೋದು, ಮುಂದಿನ KDP ನಲ್ಲಿ ಯಾರಾದ್ರೂ ಪ್ರೋಟೋಕಾಲ್ ಬಗ್ಗೆ ನೀವು ಬ್ರೀಚ್ ಮಾಡಿದೀರಾ ಅಂತ ನನ್ನ ಗಮನಕ್ಕೆ ಬಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಕೂಡ ನಾನು ಒಂದೇ ಒಂದು ನಿಮಿಷ ಲೇಟ್ ಮಾಡೋದಿಲ್ಲ, ನಾನು ಸಸ್ಪೆಂಡ್ ಮಾಡ್ತೀನಿ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಎವ್ರಿಬಡಿ. ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಪ್ರೋಟೋಕಾಲ್ ಮಾತ್ರ ಬ್ರೀಚ್ ಆಗ್ಕೂಡ್ದು, ಅದು ಆಯಾ ಶಾಸಕರ ಹಕ್ಕು. ಅದನ್ನ ಡಿಸ್ಪ್ಲೇ ಮಾಡ್ತೀರಾ, ಮಾತಾಡ್ತೀರಾ? ಸಿಂಪಲ್ ಒಂದು ಫೋನ್ ಮಾಡಿ ಕೇಳಿದ್ರೆ ಮುಗಿದೋಗಿರೋದಲ್ಲ. ಈ KDP ಇಷ್ಟೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ನಾವು ಅವ್ರ ಕಡೆಯಿಂದ ನಾವು ಮಾತಾಡ್ಸ್ಕೊಳ್ಬೇಕು. ಹೋದ KDP ನಲ್ಲಿ ಹೇಳಿದೀವಲ್ಲ ನಾವು ಪ್ರೋಟೋಕಾಲ್ ಬ್ರೀಚ್ ಆಗ್ಬಾರ್ದು ಅಂತ. ಅರ್ಜೆಂಟ್ ಆಗಿದ್ರೆ ಒಂದು ಫೋನ್ ಮುಖಾಂತರ ಹೇಳಿದ್ರು ಆಗಿರೋದಲ್ಲ. ಇದನ್ನ ಇಷ್ಟು ದೊಡ್ಡದಾಗಿ ಮಾಡಿ ನಮ್ಮ ಮುಂದೆ ತೆಗೆದುಕೊಂಡು ಬರ್ತೀರಾ? ಮಾಡೋ ತಪ್ಪು ನೀವುಗಳು, ಅಧಿಕಾರಿಗಳು, ಅನ್ಭವಿಸ್ಬೇಕಾಗಿರೋದು ನಾವು. ತಹಶೀಲ್ದಾರ್ ಯಾರು ಹೆದರಿಸ್ತಾರ? ನೀವು ಇದನ್ನ ಇತರೆ ಚುನಾಯಿತ ಪ್ರತಿನಿಧಿಗಳ ಸಮಕ್ಷಮದಲ್ಲೇ ವಿತರಣೆ ಮಾಡತಕ್ಕದ್ದು ಅಂತಿದೆ. ನೀವು ನಮ್ಮ ಕಾರ್ಯಕ್ರಮಕ್ಕೂ ಆಹ್ವಾನಿಸಲ್ಲ, ಕಾರ್ಯಕ್ರಮಕ್ಕೂ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಹೇಳೋದಿಲ್ಲ ಅಂತಂದ್ರೆ ಹೆಂಗಾಗುತ್ತೆ? ಒಂದೇ. ಎರಡನೇದು, ನಾನು ಒಂದು ಫೋಟೋ ಕಳಿಸ್ಕೊಡ್ತೀನಿ. ಈ ಒಂದು ಹಕ್ಕುಪತ್ರವನ್ನ ನನ್ನ ಕ್ಷೇತ್ರದ ಹಕ್ಕುಪತ್ರ ಯಾರು ಕೊಡಬೇಕು? ಇದನ್ನೆಲ್ಲ ಹಕ್ಕುಪತ್ರ ಯಾರು ಕೊಟ್ಟಿದ್ದಾರೆ? ಇದನ್ನೆಲ್ಲದನ್ನು ಸಹಿಸಿಕೊಂಡು ಈ ಮೀಟಿಂಗ್ ಅನ್ನು ಮುಂದುವರಿಸಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಹಕ್ಕುಪತ್ರ ಯಾರು ಕೊಡಬೇಕು? ನಾವೇನು ಇಲ್ಲಿ ಕುತ್ಕೊಂಡಿರ್ಲಿಲ್ಲ, ಗೆಲ್ಸ್ಕತ್ಲಕ್ಕೆ ಕುತ್ಕೊಂಡಿಲ್ಲ. ನನಗೆ ಹಕ್ಕುಪತ್ರ ಯಾರು ಕೊಡಬೇಕು? ಆ ಹಕ್ಕುಪತ್ರ ಒಂದು ರಾಜಕೀಯ ಪಾರ್ಟಿಯ ಕಚೇರಿಗೆ ಹೋಗುತ್ತೆ. ಆ ಹಕ್ಕುಪತ್ರ ತೆಗೆದುಕೊಂಡು ಕೊಟ್ಟಿದ್ಯಾರು? ನಮ್ಗೇನ್ ಕೆಲಸ ಇಲ್ಲಿ ಬರ್ತಾ ಇದ್ವು 3 ತಿಂಗಳಿಗೆ ಒಂದ್ಸರಿ. ಅದು ಹಕ್ಕುಪತ್ರ ನಿಮ್ ಕಚೇರಿ ಬಂದಿದೆ, DC ಹತ್ರ ಬಂದಿದೆ, ಕೊಡಿ, ಓಕೆ, ತೊಂದರೆ ಇಲ್ಲ. ಹಕ್ಕುಪತ್ರವನ್ನ ಬಿಜೆಪಿ ಕಚೇರಿಗೋ ಕಾಂಗ್ರೆಸ್ ಕಚೇರಿಗೋ ಹಕ್ಕುಪತ್ರ ಹೆಂಗ್ ಹೋಗುತ್ತೆ? ಹಕ್ಕುಪತ್ರ ತಹಸೀಲ್ದಾರ್ ಏನ್ ಮಾಡ್ತಿದ್ದಾರೆ? ಹಂಗಾರೆ ಒಂದು ತಹಸೀಲ್ದಾರ್ ಆಡಳಿತದಲ್ಲಿ ಒಂದು ವ್ಯತ್ಯಾಸ, ಆಡಳಿತ ಅಂತ ಇಲ್ವಾ ಅದರಲ್ಲಿ? ಸೊ ಇದನ್ನ ನೀವು ದಯಮಾಡಿ ನಿಮ್ ಪಾರ್ಟಿ ಸಮರ್ಥನೆ ಮಾಡ್ಕೊಳ್ಳಿ. ಬೇರೆ ಬೇರೆ ವಿಷಯಗಳಲ್ಲಿ ಪಾರ್ಟಿ ಸಮರ್ಥನೆ ನೀವು ಮಾಡ್ಕೊಳ್ಳಿ, ನಮ್ಗೆ ಏನು ತೊಂದರೆ ಇಲ್ಲ. ಈ ತರದ ವಿಷಯಗಳಲ್ಲಿ ಸಮರ್ಥನೆ ಮಾಡ್ಕೋಬೇಡಿ. ಇದನ್ನ ಯಾರ ಉಲ್ಲಂಘನೆ ಆಗಿದೆ ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿರೋದು ಮೊದಲನೇ ಕೆಲಸ ಇದೆ. ಇದನ್ನ ಮಾಡಿ ಮುಂದಿನ ಸಭೆ ನಡೆಸಿ. ಇಲ್ಲ ಅಂತಂದ್ರೆ ಇದನ್ನ ಆಯ್ತು ನೋಡೋಣ ಅಂತಂದ್ರೆ ಈ ಸಭೆ ನಾವೊಂದು ಸಭೆಯಲ್ಲಿ ಇರಲ್ಲ, ನಾನಂತೂ ಇರಲ್ಲ. ಈ ಸಭೆ ನಡೆಸ್ಬೋದು, ಏನು ತೊಂದರೆ ಇಲ್ಲ. ನೀವು ಇನ್ಯಾರು ಹಕ್ಕುಪತ್ರವನ್ನ ಯಾವ್ದೋ ಒಂದು ಪಾರ್ಟಿ ಚೇಂಬರ್ ನಲ್ಲಿ ಕೊಟ್ಕೊಂಡು ಹಕ್ಕುಪತ್ರ ಕೊಡ್ತೀನಿ ಅಂತಂದ್ರೆ ಇದು ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕು ಅಂತಂದ್ರೆ ನಾನು ಸಭೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿ ಹಕ್ಕುಚ್ಯುತಿ ಮಾಡೋದು ನಾನು ಮಾಡ್ಕೋತೀನಿ. ನಾನು ವಿಧಾನಸಭೆಯಲ್ಲಿ ಮಾಡ್ಕೋತೀನಿ. ಕೆಲವೊಂದು ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ, ಮುಂಚೆ ಅಥವಾ ಹಕ್ಕುಪತ್ರ ವಿತರಣೆ, ಯಾವ ಭಾಗದ ಹಕ್ಕುಪತ್ರ ವಿತರಣೆ ಅಂತ ಮಾಹಿತಿ ಕೊಡ್ಬೇಕಲ್ಲ. ವಾಟ್ಸ್ಆಪ್ ಅಲ್ಲಿ ಬಂದು ಮೇಲ್ ಅಲ್ಲಿ ಬಂದ್ರೆ ಅದು ಯಾವ ರೀತಿ ಆಗ್ತದೆ? ಅದು ಮಾಹಿತಿ ಯಾರು ಕೊಡ್ಬೇಕು? ಯಾರು ಕೊಟ್ಟಿದ್ದೀರಾ?
ಹಾ, ಯಾವ ಯಾವ ತಾಲೂಕು? ಹಾ, ಕೊಟ್ಟಿದ್ದೀರಾ? ಎಲ್ಲಿ ಕೊಡ್ತಾರೆ ಅಂತ ಕೊಟ್ಟಿದ್ದೀರಿ ಹೇಳಿ? ಎಲ್ಲಿ ಕೊಡ್ತಾರೆ? ಹಕ್ಕುಪತ್ರ ಕೊಡುವುದು ಹೇಳಿ? ಎಷ್ಟೊತ್ತಿಗೆ ಕೊಡ್ತಾರೆ? ಹೇಳಿದ್ದೀರಾ? ಯಾರಂದ್ರೆ ಹೇಳಿದ್ದು? ಏನು ಇದು ಅರ್ಥ ಉಂಟಾ ತಹಶೀಲ್ದಾರ ನೀವೆಲ್ಲ? ಭಜನೆ ಮಂಗಳದ ಅಲ್ಲ ಒಂದು ಅಲ್ಲ ಬರ್ಲಿಕ್ಕಾದ್ರೆ ಹೋಗ್ಲಿ, ನಿಮ್ಗೆ ಫೋನ್ ಮಾಡಿ ಆದ್ರೂ ತಿಳಿಸ್ಲಿಕ್ಕೆ ಒಂದು ಸಣ್ಣ ಕರ್ತೈತಿ ಇಲ್ವ ನಿಮ್ಗೆಲ್ಲ? ಅದು ಕೂಡ ಹೇಳ್ಕೊತ ನಿಮ್ಮ ಮೇಲೆ ದಿನದಲ್ಲಿ 3 ಬರ್ತದೆ. ಒಮ್ಮೆ ಪೋಸ್ಟ್ ಪೋನ್ ಆಯ್ತು, ಒಮ್ಮೆ ಪ್ರೀ ಪೋನ್ ಆಯ್ತು, ಒಮ್ಮೆ ಬದಲಾಯ್ತು, ಹಾಗೆ ಅಂತ. ಅದನ್ನ ಯಾವ್ದನ್ನು ಒಪ್ಪುದು ಅದು ಕ್ಯಾನ್ಸಲ್ ಆಗಿದೆ ಅಂತ ಬರೋದಿಲ್ಲ. ಸ್ವಲ್ಪ 2-3 ತಾವು ಕೂಡ ಹೆಚ್ಚು ಕಡಿಮೆ ಯೋಚನೆ ಮಾಡಿದ್ದೀರಾ? ಹೇಳಿ ಬರುತ್ತೆ ಈಗ? ಯಾರು ನಮ್ಗೆ ಡೇಟ್ ಮುಂದೆ ಹಾಕಿ ಯಾರು ಮುಂದೆ ಹಾಕಿ ಅಂತ ಹೇಳಿಕ್ಕಾಗತ್ತಾ? ನೀವೇ 2 ಸರಿ ಹಿಂದೆ KDP 2 ಸರಿ ತಾವೇ ಹೇಳಿದ್ದೀರಾ ಚೇಂಜ್ ಮಾಡಿ ನಮ್ಗೆ ಈ ಸರಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಒಂದು ನಿಮಿಷ ನೋಡಿ, ಪ್ರೋಟೋಕಾಲ್ ಇಸ್ ಪ್ರೋಟೋಕಾಲ್. ಯಾವುದೇ ಇರಲಿ, ಯಾವುದೇ ಸರ್ಕಾರ ಇರಲಿ, ಶಾಸಕರಿಗೆ ಕೊಡ್ಬೇಕಾಗುವಂತ ಮಾನ ಮರ್ಯಾದೆಯನ್ನ ಪ್ರೋಟೋಕಾಲ್ ನಾವು ಕೊಡ್ಲೇಬೇಕು. ಅದೇನಾದ್ರೂ ನಿಮ್ಮಿಂದ ಬ್ರೀಚ್ ಆಗಿದ್ರೆ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೇರ್. ಇದು ನಾನು ಕ್ಲಿಯರ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಯಾರೇ ಇರಲಿ, ಶಾಸಕರು ಯಾವುದೇ ಪಕ್ಷದವರು ಇರಲಿ, ಪ್ರೋಟೋಕಾಲ್ ಪ್ರಕಾರ ತಾವು ಅವ್ರನ್ನ ಇನ್ವೈಟ್ ಮಾಡಬೇಕು. ನಮ್ಮ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಕೂಡ ತಾವು ಅವ್ರಿಗೆ ಹೇಳಬೇಕಾಗುತ್ತೆ. ಅವ್ರು ತಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಫೋನ್ ಮುಖಾಂತರ ಹೇಳ್ಬೇಕಾಗಿತ್ತು. ತಾವು ಫೋನ್ ನಂಬರ್ ಇದೆಯೇನ್ರಿ? ಇದಿದೆ ಈಗ. ಅಧ್ಯಕ್ಷರೇ 5ಕ್ಕೆ 5 ಶಾಸಕರಿಗೆ ನೀವು ಗೌರವ ಕೂಡ ಇದ್ರೆ ಏನ್ ಮಾಡ್ಬೋದು ನಾವು? ಯಾವ ಶಾಸಕರ ಕೆಲಸ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಆಗುದಿಲ್ಲ. ಯಾರು ಡಿಫಿಡೆಡ್ ಕ್ಯಾಂಡಿಡೇಟ್ ಇದ್ದಾರೆ ಅವ್ರ ಕೆಲಸ ಆಗುತ್ತೆ. ಅವರನ್ನು ಮುಂದೆ ಇಟ್ಕೊಂಡು ಮಾಡಿ ನಾವೇನ್ ಮಾಡ್ಬೇಕು? ಸ್ಪಷ್ಟ ಮಾಹಿತಿ ಶಾಸಕರಿಗೆ MLA ಕೊಡದೆ ಅವರಷ್ಟಕ್ಕೆ ಅವರು ಮಾಡುವುದಂತಾದ್ರೆ ನಮಗೆ ನೀವು ವಿಚಾರಿಸುವುದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ. ಟೈಮ್ ಮತ್ತು ಡೇಟ್ ನಮ್ಗೆ ಎಲ್ಲಿ ಪ್ಲೇಸ್ ಅಂತ ಹೇಳ್ಬೇಕಾ ಬೇಡ? ಇವತ್ತು ಯಾರೊಂದು ಗೊತ್ತಾಗಬೇಕಲ್ಲ, ಯಾರೇ ಕೊಡ್ತೀರ. ಸ್ವಲ್ಪ ಜೋರ ಮಾತಾಡಿ. ಅವರು ಡೈಲಿ ಬರ್ತಾ ಇದ್ರು ತೀರ್ಕೊಂಡಿರೋ ಮಗ. ಅವರು ಇಬ್ರು ಗಂಡ ಹೆಂಡತಿ ಬಂದು ಹೊಳ್ತಾ ಇದ್ರು. ಸೊ ಸರ್ ಬಂದಿದ್ದಾರೆ ಸರ್, ಔಟ್ ಆಫ್ ಸ್ಟೇಷನ್. ಆದ್ರೆ ನೀವು ಶಾಸಕರಿಗೆ ಫೋನ್ ಮಾಡಿ ಈ ತರ ಆಗಿದೆ, ಪರಿಸ್ಥಿತಿ ಆಗಿದೆ ಅಂತ ಶಾಸಕರು ತಿಳಿಸಿದ್ರಿ ನೀವು? ನಾನು ಕೊಟ್ಟಿದ್ದೀನಿ. ಸೊ ನಿಮ್ಮ ಪ್ರಕಾರ ನೀವು ತಹಸೀಲ್ದಾರ್ ಆಫೀಸ್ ನಲ್ಲಿ, ಕಚೇರಿನಲ್ಲಿ ಇದು ಅರ್ಜೆಂಟ್ ಇತ್ತು ಅಂತ ಹಕ್ಕುಪತ್ರ ಕೊಟ್ಟಿದ್ದೀರಾ. ಸೊ ಅವರು ತೆಗೆದುಕೊಂಡು ಹೋಗಿ ಪಾರ್ಟಿ ಆಫೀಸ್ ನಲ್ಲಿ ಅದನ್ನ ಮತ್ತೆ ಫೋಟೋ ಹಿಡಿಸ್ಕೊಂಡಿದ್ದಾರೆ ಅಂತ ತಮ್ಮ ಒಂದು ವರಸೆ. ಏನ್ ಹೇಳ್ತೀರಾ? ಯಾವ ರೀತಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಹೇಳಿ? ಇದನ್ನ ಯಾರು ಪ್ರಿಂಟ್ ಮಾಡೋದು? ಯಾರು ನೀವು ಮಾಡೋದು? ಸರ್ಕಾರ ಮಾಡೋದ? ಪ್ರೋಟೋಕಾಲ್ ಮಾಡಲ್ಲ ಮಾಡ್ಬೇಕಲ್ಲ ನಿಮಗೆ? ಆಯ್ತು. ನೋಡಿ